ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಅಂತೂ ಈಗ ಒಳ್ಳೆ ತಿರುವು ತೆಗೆದುಕೊಂಡಿದೆ. ಬನ್ನಿ ಮುಂದೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಬನ್ನಿ. ಈ ಕಡೆ ಸಂಚಿಕೆ ಆರಂಭದಲ್ಲಿ ಕುಸುಮ ಅವರು ಮಗ ತಾಂಡವನಿಗೆ ತಿಂಡಿ ಕೊಟ್ಟು ಅವನನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಾರೆ. ತಾಂಡವನ ಮನಸ್ಸಿನಲ್ಲಿ ಈಗ ಬದಲಾಗಿರುವಂತೆ ನಾಟಕವಾಡುತ್ತಿದ್ದರೂ ಕುಸುಮಂಗೆ ಅವನ ಮೇಲೆ ನಂಬಿಕೆ ಇರುವುದಿಲ್ಲ. ಮದುವೆ ಸಮಯದಲ್ಲಿ ಅವನು ಭಾಗ್ಯಳಿಗೆ ತೊಂದರೆ ಕೊಡಬಾರದು ಎಂಬ ಉದ್ದೇಶದಿಂದ ಶ್ರೇಷ್ಠಳನ್ನು ಒಪ್ಪಿಕೊಳ್ಳುವಂತೆ ಕುಸುಮ ತಾಂಡವನಿಗೆ ತಿಳಿಸುತ್ತಾರೆ. ಪಾಪ, ಆ ಶ್ರೇಷ್ಠ ನಿನಗಾಗಿ ಕಾಯುತ್ತಿದ್ದಾಳೆ, ಅವಳಿಗೆ ಒಂದು ಅವಕಾಶ ಕೊಡು ರಾಜ ಅಂತ ಹೇಳಿ ಅವಳನ್ನು ಹೊಗಳುತ್ತಾರೆ. ಈ ಕಡೆ ತಾಂಡವನಿಗೆ ಅಮ್ಮನ ಅಸಲಿ ಉದ್ದೇಶ ಅರ್ಥವಾಗುತ್ತದೆ. ನನ್ನ ಮೇಲೆ ಇಲ್ಲದ ಕಾಳಜಿ ಆ ಭಾಗ್ಯಳ ಮೇಲೆ ಇದೆಯಲ್ಲ ಅಂತ ಮನಸ್ಸಿನಲ್ಲೇ ಉರಿದುಕೊಳ್ತಾ ಇರ್ತಾನೆ. ಕುಸುಮ ಮುಂದೆ ಮಾತ್ರ, ಸರಿ ಅಮ್ಮ, ಭಾಗ್ಯಳ ಮದುವೆ ಮುಗಿಯುವವರೆಗೆ ಈ ವಿಷಯದ ಬಗ್ಗೆ ಮಾತನಾಡಬೇಡ, ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳಿ ಅವಳನ್ನು ಅಲ್ಲಿಂದ ಕಳಿಸ್ತಾನೆ. ಆದರೆ ಅಮ್ಮ ಹೋದ್ಮೇಲೆ ಯಾರೇ ಏನೇ ಮಾಡಿದರೂ ಆ ಮದುವೆ ಮಂಟಪದಲ್ಲಿ ಭಾಗ್ಯಳ ಕುತ್ತಿಗೆಗೆ ತಾಳಿ ಕಟ್ಟುವವನು ನಾನೇ ಅಂತ ಹೇಳಿ ಈ ಕಡೆ ತಾಂಡವ್ ಶಬ್ದ ಮಾಡ್ತಾ ಇರ್ತಾನೆ. ಇನ್ನೊಂದೆಡೆ ಆದಿ ತನ್ನ ತಂದೆ ಕಾಮತ್ ಮೂಲಕ ಪುರೋಹಿತರನ್ನು ಸಂಪರ್ಕಿಸುತ್ತಾನೆ. ಪುರೋಹಿತರು ಒಂದು ಆಘಾತಕಾರಿ ವಿಷಯ ತಿಳಿಸ್ತಾರೆ. ಇನ್ನು 8 ದಿನದೊಳಗೆ ಕಂಕಣ ಭಾಗ್ಯ ಕೂಡಿ ಬರಬೇಕು, ಇಲ್ಲದಿದ್ದರೆ ಈ ಜನ್ಮದಲ್ಲಿ ಇವರಿಬ್ಬರಿಗೂ ಮದುವೆಯೇ ಯೋಗವಿಲ್ಲ ಅಂತ ಹೇಳಿದಾಗ ಇದನ್ನು ಕೇಳಿ ಕಾಮತ್ತವರು ಮತ್ತು ಆದಿ ಗಾಬರಿ ಆಗ್ತಾರೆ. ಆದಿ ಏನು ಮಾಡೋದು, 8 ದಿನದಲ್ಲಿ ಮದುವೆ ಅಂದರೆ ಅಂತ ಹೇಳಿ ಈ ಕಡೆ ಗಾಬರಿ ಆಗ್ತಾನೆ. ಕಾಮತ್ತವರು ಅಷ್ಟೇ, ಏನು ಮಾಡೋದು, ಇದಕ್ಕೆ ಪರಿಹಾರ ಇಲ್ವಾ ಪುರೋಹಿತರೆ ಅಂತ ಹೇಳಿದಾಗ ಪುರೋಹಿತರು ಹೇಳ್ತಾರೆ, ಇಲ್ಲ, ಇದಕ್ಕೆ ಇನ್ನೇನು ಪರಿಹಾರ ಇಲ್ಲ, ಮಾಡೋ ಹಾಗಿದೆ ನೀವು 8 ದಿನದೊಳಗಡೆ ಮದುವೆ ಮಾಡಬೇಕು, ಇಲ್ಲ ಅಂದರೆ ಅವ್ರಿಗೆ ಕಂಕಣ ಭಾಗ್ಯ ಅಂತೂ ಕೂಡಿ ಬರೋಲ್ಲ ಅಂತಲೇ ಹೇಳ್ತಾರೆ. ಆದಿ ಕೊನೆಗೆ, ಅಪ್ಪ ಹಾಗಾದರೆ ನಾನು ಈ ವಿಚಾರನ ಇವರಿಗೆ ನನ್ನ ಗೆಳತಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿ ಆದಿ ಈ ವಿಷಯವನ್ನು ಕುಸುಮ ಅವರಿಗೆ ಫೋನ್ ಮಾಡಿ ತಿಳಿಸ್ತಾನೆ. ಆಗ ಕುಸುಮವರು ಏನು ಫ್ರೆಂಡು, ಇದು 8 ದಿನದಲ್ಲಿ ಅಂತ ಇದೆಯಲ್ಲ ಅಂತ ಹೇಳಿದಾಗ, ಹೌದು ಗೆಳತಿ, ನಾನು ಅಪ್ಪ ಈ ಕಡೆ ದೇವಸ್ಥಾನಕ್ಕೆ ಬಂದಿದ್ವಿ, ಅವ್ರು ಈ ರೀತಿ ಹೇಳಿದ್ದಾರೆ, ಏನು ಮಾಡೋದು ಅಂತ ಹೇಳಿದಾಗ ಕುಸುಮ ಅವರು ಯೋಚನೆ ಮಾಡ್ತಾರೆ. ಆಮೇಲೆ ಮತ್ತೆ 8 ದಿನದೊಳಗಡೆ ಮದುವೆ ಮಾಡಲ್ಲ ಅಂದರೆ ಇವರಿಬ್ಬರು ಮದುವೆನೇ ಆಗಲ್ಲ ಅಂತ ಹೇಳಿ, ಸರಿ ಬಿಡು 8 ದಿನದ ಒಳಗಡೆ ಮದುವೆ ತಯಾರಿ ಮಾಡೋಣ ಅಂತ ಹೇಳಿ ಒಪ್ಕೊತಾರೆ. ಹಾಗೆ ಈ ಕಡೆ ಭಾಗ್ಯಳಿಗೆ ಈ ವಿಷಯ ತಿಳಿದಾಗ ಭಾಗ್ಯನೂ ಆಶ್ಚರ್ಯಪಡ್ತಾಳೆ. ಇದೇನಿದು, ಇಷ್ಟು ಬೇಗ ಎಲ್ಲವೂ ನಡೆಯುತ್ತಿದೆಯಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ತನ್ವಿ ಮದುವೆಗೆ ಒಪ್ಪಿಕೊಂಡ ರಹಸ್ಯ ಬಯಲಾಗುತ್ತದೆ. ಈ ಕಡೆ ಗುಂಡಣ್ಣ ಬಂದು, ಅಮ್ಮ, ನಾನೇ ತನ್ವಿ ಅಕ್ಕನ ಹತ್ತಿರ ಮಾತನಾಡಿ ಅವಳ ಮನಸ್ಸು ಬದಲಾಯಿಸಿದ್ದು ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ತಾನೆ. ಹಾಗೆ, ಅಮ್ಮ, ನಮ್ಮ ಸುಖಕ್ಕಾಗಿ ಇಷ್ಟು ದಿನ ಕಷ್ಟಪಟ್ಟಿದ್ದಾಳೆ, ಅವಳ ಖುಷಿಗೋಸ್ಕರ ನಾವು ಇದೊಂದು ಸಣ್ಣ ತ್ಯಾಗ ಮಾಡೋಣ ಅಕ್ಕ ಅಂತ ಹೇಳಿ ಗುಂಡಣ್ಣ ಹೇಳಿದ ಮಾತು ಕೇಳಿ ತನ್ವಿ ಬದಲಾಗಿರ್ತಾಳೆ. ಮಗನ ಈ ಪ್ರೌಢಿಮೆ ಕಂಡು ಭಾಗ್ಯ ಮತ್ತು ಕುಸುಮ ಅವರ ಕಣ್ಣು ತುಂಬಿ ಬರುತ್ತದೆ. ಏನಂದರೆ ಮುಂಚೆನೇ ಗುಂಡಣ್ಣ ಹೇಳಿರ್ತಾನೆ ತನ್ವಿಗೆ, ನೋಡು ಅಮ್ಮ ನಮಗಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಅಪ್ಪ ದೂರ ಆದಮೇಲೆ ಎಷ್ಟೆಲ್ಲ ನಮಗಾಗಿ ಅನುಭವಿಸಿದ್ದಾರೆ, ಅಪ್ಪ ಏನೋ ಇನ್ನೊಂದು ಮದುವೆ ಆದರು, ಅಮ್ಮ ಏನು ಮಾಡಿದ್ದಾಳೆ ಹೇಳು, ಅವಳು ಖುಷಿಗೋಸ್ಕರನಾರೆ ಆದರೆ ಈ ಮದುವೆಗೆ ನೀನು ಒಪ್ಕೊಬೇಕು ಅಂತ ಹೇಳಿ ಗುಂಡಣ್ಣನ ಮಾತಿಂದ ಈ ಕಡೆ ತನ್ವಿ ಬದಲಾಗಿರ್ತಾಳೆ. ಆದರೆ ಈಗ ಅವನ ಮಾತೆಲ್ಲ ಕೇಳಿ ಈ ಕಡೆ ಭಾಗ್ಯನಿಗೆ ಕುಸುಮನಿಗೆ ಮನಸ್ಸಿಗೂ ಸಮಾಧಾನ ಆಗುತ್ತೆ. ಮತ್ತು ಕೊನೆಯಲ್ಲಿ 8 ದಿನದೊಳಗೆ ಮದುವೆ ನಡೆಯುವುದು ಅಂತ ಹೇಳಿ ಖಚಿತವಾಗುತ್ತೆ. ಹಾಗೆ ಆದಿ ಹೇಳ್ತಾನೆ, ಸಿಂಪಲ್ಲಾಗಿ ಮದುವೆ ಆಗಬೇಕು ಅಂತ ಹೇಳಿ ನಿರ್ಧರಿಸ್ತಾನೆ. ಆದರೆ ಈ ಕಡೆ ತಾಂಡವ್ ಮಾತ್ರ 8 ದಿನದಲ್ಲಿ ಮದುವೆ ನಡೆಯುವುದು ನಿಜ, ಆದರೆ ಅದು ಆದಿ ಮತ್ತು ಭಾಗ್ಯಳದಲ್ಲ, ತಾಂಡವ್ ಮತ್ತು ಭಾಗ್ಯಳದ್ದು ಅಂತ ಹೇಳಿ ಅಟ್ಟಹಾಸದಿಂದ ನಗುತ್ತಾ ಇರ್ತಾನೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದೆ ಭಾಗ್ಯನ ಮದುವೆ ಆಗಲೇಬೇಕು ಹೇಗಾದರೂ ಮಾಡಿ ಅಂತ ಹೇಳಿ ತಾಂಡವ್ ಮತ್ತೆ ಬಂದಿದ್ದಾನೆ. ಮನೆಯವರ ಕಣ್ಣಲ್ಲಿ ಒಳ್ಳೆಯವನಾಗಿ ನಾಟಕ ಆಡ್ತಾ ಇದ್ದಾನೆ. ಆದರೆ ಈ ಕಡೆ ಕುಸುಮನಿಗಂತೂ ಅನುಮಾನ ಇದ್ದೇ ಇರುತ್ತೆ. ಭಾಗ್ಯ ಅವಳನ್ನ ಪಡ್ಕೊಬೇಕು ಅಂತ ಹೇಳಿ ಏನೇನು ಟ್ರೈ ಮಾಡ್ತಾನೆ ಈ ಕಡೆ ತಾಂಡವು ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕು. ಹಾಗೆ ನಿಜವಾಗ್ಲೂ ಭಾಗ್ಯ ಮತ್ತು ಆದಿ ಮದುವೆ ನಡೆಯುತ್ತಾ, ಶ್ರೇಷ್ಠ ಮಾತ್ರ ಯಾವುದೇ ಕಾರಣಕ್ಕೂ ತಾಂಡವನ ಮದುವೆ ಆಗೋದಕ್ಕೆ ಬಿಡಲ್ಲ. ಮತ್ತು ಹಾಗಾಗಿ ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗತ್ತೆ, ಇಲ್ಲ ಈ ಒಂದು ತಾಂಡವ ಅಸಲಿ ಸತ್ಯ ಮನೆಯವ್ರ ಮುಂದೆ ಬಯಲಾಗತ್ತಾ ಅಂತ ಹೇಳಿ
ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ನಾನು ಯಾವುದೇ ಕತೆ ನೋಟಿಫಿಕೇಷನ್ ಹಾಕಿದ್ರೂ ನಿಮಗೆ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.